ಹಾಯ್ ಫ್ರೆಂಡ್ಸ್, mastmaga.comಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಸ್ನೇಹಿತರೆ, ವಿಶ್ವದ ಅತಿ ದೊಡ್ಡ ಪ್ರಜಾಪ್ರಭುತ್ವದ ಹಬ್ಬ, ದೇಶದ ಸಾರ್ವತ್ರಿಕ ಚುನಾವಣೆಯ ಅಂತಿಮ ಘಟ್ಟ ನಾವೀಗ ಬಂದಾಗಿದೆ. 7 ಹಂತಗಳ ಪೈಕಿ ನಿರಂತರ 6 ಹಂತಗಳಲ್ಲಿ ಯಶಸ್ವಿ ಮತದಾನ ನಡೆದು ಅಂತಿಮ ಮತ್ತು ಈ ಚುನಾವಣೆಯ ಕೊನೆ ಹಂತದ ಮತದಾನ ಜೂನ್ 1ನೇ ತಾರೀಕು. ಕುತೂಹಲ ಜ್ವರದಂತೆ ಏರೋಕ್ ಶುರುವಾಗಿದೆ. ಹಾಗಿದ್ರೆ ಈ ಸುದೀರ್ಘ ಟೂರ್ನಮೆಂಟ್ನ ಫೈನಲ್ ಪಂದ್ಯಕ್ಕೆ ಏನೆಲ್ಲ ತಯಾರಿ ಆಯಿತು, ಎಲ್ಲೆಲ್ಲಿ ಮತದಾನ ನಡೀತಾ ಇದೆ, ಈಗ ಈ ಲಾಸ್ಟ್ ಫೇಸ್ ಎಲೆಕ್ಷನ್ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ, ಅದರಲ್ಲೂ ಮೋದಿ ಸ್ಪರ್ಧೆ ಮಾಡ್ತಿರೋ ವಾರಣಾಸಿ ಸೇರಿ ಅನೇಕ ಘಟಾನುಘಟಿಗಳ ಭವಿಷ್ಯ ಈ ಫೈನಲ್ ಮ್ಯಾಚ್ ನಲ್ಲಿ ತೀರ್ಮಾನ ಆಗ್ತಾ ಇದೆ. ಸೊ ಆ ಎಲ್ಲವನ್ನ ಕ್ವಿಕ್ ಆಗಿ ವರದಿಯಲ್ಲಿ ನೋಡ್ತಾ ಹೋಗೋಣ. ಈ ಲಾಸ್ಟ್ ಫೇಸ್ ನಲ್ಲಿ 7 ರಾಜ್ಯ, 1 ಕೇಂದ್ರಾಡಳಿತ ಪ್ರದೇಶ ಸೇರಿ 57 ಸ್ಥಾನಗಳಿಗೆ ವೋಟಿಂಗ್ ಆಗ್ತಾ ಇದೆ. ಈ ಪೈಕಿ ಪಂಜಾಬ್ನ ಎಲ್ಲ 13 ಕ್ಷೇತ್ರಗಳಿಗೂ ಕೂಡ ವೋಟಿಂಗ್ ನಡೀತಾ ಇದೆ. ಅದನ್ನ ಬಿಟ್ಟರೆ ಉತ್ತರ ಪ್ರದೇಶದಲ್ಲಿ 13, ಪಶ್ಚಿಮ ಬಂಗಾಳದಲ್ಲಿ 9, ಬಿಹಾರದಲ್ಲಿ 8, ಒಡಿಶಾದಲ್ಲಿ 6, ಹಿಮಾಚಲದಲ್ಲಿ 4, ಜಾರ್ಖಂಡ್ನಲ್ಲಿ 3, ಚಂಡೀಗಢದಲ್ಲಿ 1 ಸ್ಥಾನಗಳಿಗೆ ಕೊನೆ ಹಂತದಲ್ಲಿ ವೋಟಿಂಗ್ ನಡೀತಾ ಇದೆ. ಯಾರಿಗೆ ಒತ್ತಡ? ಇನ್ನು 7ನೇ ಹಂತದ ಚುನಾವಣೆ ಯಾರಿಗೆ ತುಂಬಾ ನಿರ್ಣಾಯಕ ಅಂತ ಕೂಡ ನೋಡಬೇಕು. ಯಾಕಂದ್ರೆ ಮುಂದೆ ದೇಶದಲ್ಲಿ ಅಧಿಕಾರ ಹಿಡಿಬೇಕು ಅಂದ್ರೆ ಯಾರಿಗೆ ಆದ್ರೂ ಕೂಡ ಅವರು ಆ ಕ್ಷೇತ್ರವನ್ನ, ಅವರ ತವರನ್ನ ಉಳಿಸ್ಕೊಳ್ಳೋದು ತುಂಬಾ ಮುಖ್ಯ. ಈ ನಿಟ್ಟಿನಲ್ಲಿ ಹೇಳೋದಾದ್ರೆ 7ನೇ ಹಂತದ ಚುನಾವಣೆ ಬಿಜೆಪಿಗೆ ತುಂಬಾ ಕ್ರೂಷಿಯಲ್. ಯಾಕಂದ್ರೆ 57 ಕ್ಷೇತ್ರಗಳ ಪೈಕಿ ಕಳೆದ ಸಲ ಬಿಜೆಪಿ ಮತ್ತು NDA ಮೈತ್ರಿಕೂಟ ಇಲ್ಲಿ 30 ಸೀಟಲ್ಲಿ ಗೆದ್ದಿದ್ರು. ಕಳೆದ ಬಾರಿ NDIA ಅಂತ ಇರಲಿಲ್ಲ, ಬಟ್ ಅಲ್ಲಿ ಗೆದ್ದವ್ರದ್ದು ಈಗ NDIA ಲೆಕ್ಕದಲ್ಲಿ ಕೌಂಟ್ ಮಾಡಿದ್ರೆ 12 ಗೆದ್ದಿದ್ರು. BJD 4ರಲ್ಲಿ, BSP ಉತ್ತರ ಪ್ರದೇಶದ 2 ಸೀಟಲ್ಲಿ, ಆದರೆ ಈ ಸೀಟ್ಗಳ ಪೈಕಿ 2ರಲ್ಲಿ ಗೆದ್ದಿತ್ತು. ಹಾಗೆ ಮಮತಾ ಬ್ಯಾನರ್ಜಿ ಅವರ TMC 9ರಲ್ಲಿ ಗೆದ್ದಿತ್ತು. ಈ ಸಲ ಜೋರಾದ ಸ್ಪರ್ಧೆ ನಡೀತಾ ಇದೆ. 57 ಕ್ಷೇತ್ರಗಳಿಗೆ 7ನೇ ಹಂತದಲ್ಲಿ ಸುಮಾರು 904 ಅಭ್ಯರ್ಥಿಗಳು ಸ್ಪರ್ಧೆಗಿಳಿದಿದ್ದಾರೆ. ಈ ಪೈಕಿ ಮೊದಲು ನಾವು UP ಕಡೆಗೆ ಹೋಗಿ ನೋಡ್ಕೊಂಡ್ ಬರೋಣ. 80 ಸೀಟ್ ಇರೋ UPಯಲ್ಲಿ ಈ ಹಂತದಲ್ಲಿ 13 ಕ್ಷೇತ್ರಗಳಿಗೆ ವೋಟಿಂಗ್. ವಿಶೇಷ ಅಂದ್ರೆ ಈ ಹಂತ ಮೋದಿ ಮತ್ತು ಯೋಗಿ ಇಬ್ಬರಿಗೂ ಇಂಪಾರ್ಟೆಂಟ್. ಯಾಕಂದ್ರೆ 13 ಕ್ಷೇತ್ರಗಳ ಪೈಕಿ ಈ ಸಲ ಗೋರಖ್ಪುರ ಕೂಡ ಬರುತ್ತೆ, ವಾರಣಾಸಿ ಕೂಡ ಬರುತ್ತೆ. ಗೋರಖ್ಪುರ ಉತ್ತರ ಪ್ರದೇಶದ ಯೋಗಿ ಆದಿತ್ಯನಾಥ್ರ ತವರು. ಅವರ ಗುರು ಅದೇ ಕ್ಷೇತ್ರದಲ್ಲಿ 3 ಸಲ ಗೆದ್ದಿದ್ರು. ಖುದ್ದು ಯೋಗಿ ಕೂಡ 5 ಸಲ ಗೆದ್ದು MP ಆಗಿದ್ರು. ಸೊ ಅವರು ತಮ್ಮ ಕ್ಷೇತ್ರವನ್ನ ಉಳಿಸ್ಕೊಳ್ಬೇಕು. 2018ರಲ್ಲಿ ಉಪಚುನಾವಣೆ ನಡೆದಾಗ ಅದು SP ಪಾಲಾಗಿತ್ತು, ಅದನ್ನು ಮರೆಯೋ ಹಾಗಿಲ್ಲ. ಆಮೇಲೆ ನಟ ರವಿ ಕಿಶನ್ ಅವರನ್ನ ಕಣಕ್ಕಿಳಿಸಿ ಬಿಜೆಪಿ ಕ್ಷೇತ್ರವನ್ನ ವಾಪಸ್ ಕಂಟ್ರೋಲಿಗೆ ತಗೊಂಡಿತ್ತು. ಹೀಗಾಗಿ ಇಲ್ಲಿ ಯೋಗಿಗೆ ಗೆಲ್ಲಿಸಲೇಬೇಕಾದ ಒತ್ತಡ ಇದೆ. CM ಆಗಿರೋದ್ರಿಂದ ಮತ್ತು ಬಿಜೆಪಿ ಮುಂದೆ ಅಧಿಕಾರಕ್ಕೆ ಬಂದರೆ ಆಗ ಪ್ರಧಾನಿ ಹುದ್ದೆಗೆ ದೂರದ ಆಕಾಂಕ್ಷಿ ಕೂಡ ಆಗಿರೋದ್ರಿಂದ ಇದೆಲ್ಲ ಕನ್ಸಿಡರ್ ಮಾಡ್ತಾರೆ ಪೊಲಿಟಿಕಲ್ ಪಾರ್ಟಿಯಲ್ಲಿ. ಹೀಗಾಗಿ ಯೋಗಿಯ ಪ್ರೊಫೈಲ್ ಮತ್ತಷ್ಟು ಗಟ್ಟಿ ಆಗಬೇಕು, ಅವರ ಪೊಲಿಟಿಕಲ್ ವೇಟ್ ಹೆವಿ ಆಗ್ತಾನೆ ಹೋಗಬೇಕು. ಹೆವಿ ವೇಟ್ ಆಗಿನೇ ಇರಬೇಕು ಅಂದರೆ ಅವರು ಗೋರಖ್ಪುರ್ನಲ್ಲಿ ಸೋಲಕ್ಕಾಗಲ್ಲ. ಈ ಬಾರಿಯೂ ಬಿಜೆಪಿ ಅಭ್ಯರ್ಥಿಯಾಗಿ ನಟ, ಹಾಲಿ ಸಂಸದ ರವಿ ಕಿಶನ್ ಸ್ಪರ್ಧೆಯಲ್ಲಿದ್ದಾರೆ. ಹಾಡು ಹೇಳಿಕೊಂಡು, ಭೋಜ್ಪುರಿ ಗೀತೆಗಳನ್ನು ಹಾಡಿಕೊಂಡು ವರ್ಣರಂಜಿತವಾಗಿ ಕ್ಯಾಂಪೇನ್ ಮಾಡ್ತಿದ್ದಾರೆ. ಆ ಕಡೆ ಸಮಾಜವಾದಿ ಮತ್ತು ಕಾಂಗ್ರೆಸ್ ಕಂಟೆಸ್ಟೆಂಟ್ ಆಗಿ ನಟಿ ಕಾಜಲ್ ನಿಷದ್ ಅವರಿಗೆ ಟಿಕೆಟ್ ಅನ್ನ ಕೊಡಲಾಗಿದೆ. ಅವರು ಕೂಡ ಹಾಡು ಹೇಳಿಕೊಂಡು ಒಂಥರ ಇವರಿಬ್ರು ನಟ ನಟಿಯರಾಗಿರೋದ್ರಿಂದ ವರ್ಣರಂಜಿತವಾಗಿ ಕ್ಯಾಂಪೇನ್ ಮಾಡ್ತಿದ್ದಾರೆ. ಮೋದಿಗೆ 3ನೇ ಪರೀಕ್ಷೆ. 7ನೇ ಹಂತದ ಚುನಾವಣೆ ಪ್ರಧಾನಿ ಮೋದಿಗೂ ನಿರ್ಣಾಯಕ. ಯಾಕಂದ್ರೆ ದೇಶದ ಪ್ರಧಾನಿ ಮತ್ತು ಬಿಜೆಪಿಯ ಪ್ರಧಾನಿ ಅಭ್ಯರ್ಥಿ ಈ ಚುನಾವಣೆಗೂ ಕೂಡ ಆಗಿರೋ ನರೇಂದ್ರ ಮೋದಿ ಅವರು ವಾರಣಾಸಿಯಿಂದ 3ನೇ ಬಾರಿಗೆ ಸ್ಪರ್ಧೆ ಮಾಡ್ತಿದ್ದಾರೆ. ಕಳೆದ 2 ಸಲವೂ ಅವರು ದೊಡ್ಡ ಅಂತರದಲ್ಲಿ ಗೆದ್ದಿದ್ರು. 2014ರಲ್ಲಿ ಮೋದಿ ಅವರು ಸ್ಪರ್ಧೆ ಮಾಡಿದಾಗ ಅವರಿಗೆ ಅರವಿಂದ್ ಕೇಜ್ರಿವಾಲ್ ಎದುರಾಗಿದ್ರು. ಆಗ ಮೋದಿ 56.37% ವೋಟ್ ಶೇರ್ನೊಂದಿಗೆ 5,81,000 ಮತಗಳನ್ನು ಪಡ್ಕೊಂಡ್ರು. ಅರವಿಂದ್ ಕೇಜ್ರಿವಾಲ್ 20.30% ವೋಟ್ ಶೇರ್ ಪಡ್ಕೊಂಡಿದ್ರು. 2,09,000 ವೋಟ್ಗಳು ಕೇಜ್ರಿವಾಲ್ಗೆ ಬಿದ್ದಿದ್ವು. ಕಾಂಗ್ರೆಸ್ನ ಅಜಯ್ ರೈ 75,000 ವೋಟ್ ಪಡೆಯೋಕಷ್ಟೇ ಶಕ್ತರಾಗಿದ್ರು. ಇನ್ನು ಕಳೆದ ಬಾರಿ ನರೇಂದ್ರ ಮೋದಿ ಅವರ ವೋಟ್ ಶೇರ್ 7% ಜಾಸ್ತಿ ಆಗಿತ್ತು. 63% ವೋಟ್ ಶೇರ್ನೊಂದಿಗೆ 6,74,000 ಮತಗಳನ್ನು ಮೋದಿ ಪಡ್ಕೊಂಡ್ರು. BSP ಅಭ್ಯರ್ಥಿ ಶಾಲಿನಿ ಯಾದವ್ 18% ವೋಟ್ ಶೇರ್ನೊಂದಿಗೆ 1,95,000 ಮತಗಳನ್ನು ಪಡ್ಕೊಂಡಿದ್ರು. ಕಾಂಗ್ರೆಸ್ನ ಅಜಯ್ ರಾಯ್ 1.5 ಲಕ್ಷ ವೋಟ್ಸ್ ಅನ್ನ ಪಡ್ಕೊಂಡಿದ್ರು. ಈ ಸಲ ಮೋದಿ ವಿರುದ್ಧ ಅಜಯ್ ರಾಯ್ ಅವರೇ ನಿಂತುಕೊಂಡಿದ್ದಾರೆ SP ಕಾಂಗ್ರೆಸ್ ಮೈತ್ರಿ ಅಭ್ಯರ್ಥಿಯಾಗಿ. ಇನ್ನು BSPನಿಂದ ಅಥಲ್ ಜಮಾಲ್ ಲಾರಿ ನಿಂತುಕೊಂಡಿದ್ದಾರೆ. ಅಪ್ನಾದಳ್ ಕೆ ಪಕ್ಷದಿಂದ ಗಗನ್ ಪ್ರಕಾಶ್ ಯಾದವ್ ನಿಂತಿದ್ರೆ, ದಿನೇಶ್ ಯಾದವ್, ಸಂಜಯ್ ಕುಮಾರ್ ತಿವಾರಿ ಅನ್ನೋರು ಇಂಡಿಪೆಂಡೆಂಟ್ಸ್ ಆಗಿ ಮೋದಿಗೆ ಸವಾಲು ಹಾಕ್ತಾ ಇದ್ದಾರೆ. ಅದನ್ನು ಬಿಟ್ಟರೆ ಘಾಜಿಪುರ್ ಕ್ಷೇತ್ರ ಮಹತ್ವ ಪಡ್ಕೊಳ್ತಾ ಇದೆ. ಈ ಕ್ಷೇತ್ರದಲ್ಲಿ SP ಅಭ್ಯರ್ಥಿ
ಅಭ್ಯರ್ಥಿಯಾಗಿ ಅಫ್ಜಲ್ ಅನ್ಸಾರಿ ನಿಂತುಕೊಂಡಿದ್ದಾರೆ. ಈತ ಅಲ್ಲಿನ ಮಾಜಿ ಸಂಸದ ಗ್ಯಾಂಗ್ಸ್ಟರ್ ಮುಖ್ತಾರ್ ಅನ್ಸಾರಿಯ ಮಗ. ಇಲ್ಲಿಗೆ ಬಿಜೆಪಿ ಪಾರಸ್ನಾಥ್ ರಾಯ್ ಅವರನ್ನ ಕಣಕ್ಕಿಳಿಸಿದೆ. ಹೀಗಾಗಿ ಉತ್ತರ ಪ್ರದೇಶದಲ್ಲಿ ಕೊನೆಯ ಹಂತ ತುಂಬಾ ಮಹತ್ವ ಪಡ್ಕೊಳ್ತಾ ಇದೆ. ಕಳೆದ ಸಲ ಈ ಕ್ಷೇತ್ರಗಳಲ್ಲಿ ಬಿಜೆಪಿ 11ರಲ್ಲಿ ಗೆದ್ದಿತ್ತು, ಬಿಎಸ್ಪಿ 2ರಲ್ಲಿ ಖಾತೆ ಓಪನ್ ಮಾಡಿತ್ತು. ಈ ಸಲ ಎಸ್ಪಿ ಮತ್ತು ಕಾಂಗ್ರೆಸ್ಗಳು ಒಟ್ಟಾಗಿ ಬಿಜೆಪಿ ಕೋಟೆ ಮುಂದೆ ನಿಂತುಕೊಂಡಿವೆ. ಬಂಗಾಳದಲ್ಲಿ ಮಮತಾ ಅಳಿಯನಿಗೆ ಸವಾಲು. ಕೊನೆಯ ಹಂತದಲ್ಲಿ ಪಶ್ಚಿಮ ಬಂಗಾಳದ ಸುಮಾರು 9 ಕ್ಷೇತ್ರಗಳಿಗೆ ಚುನಾವಣೆ ನಡೆಯಬೇಕು. ಕಳೆದ ಸಲ ಈ 9 ಕ್ಷೇತ್ರಗಳಲ್ಲೂ ಟಿಎಂಸಿ ಅಧಿಕಾರವನ್ನ ಹಿಡಿದಿತ್ತು. ಆದ್ರೆ ಈ ಬಾರಿ ಅಲ್ಲೆಲ್ಲ ನಾವು ಬಾವುಟವನ್ನ ನೆಡ್ತೀವಿ ಅಂತ ಬಿಜೆಪಿ ಹೇಳ್ತಾ ಇದೆ. ಯಾಕಂದ್ರೆ ಕಳೆದ ಬಾರಿ ಈ ಪೈಕಿ ಬಹುತೇಕ ಕ್ಷೇತ್ರಗಳಲ್ಲಿ ಬಿಜೆಪಿ ಹತ್ತಿರಕ್ಕೆ ಬಂದು ಸೋತಿತ್ತು, 2ನೇ ಪ್ಲೇಸ್ ನಲ್ಲಿತ್ತು. ಈಗ ಹಿಂದುತ್ವದ ಅಲೆ, ಮಮತಾ ಬ್ಯಾನರ್ಜಿ ಸರ್ಕಾರದ ವಿರುದ್ಧ ದುರಾಡಳಿತದ ಆರೋಪ, ಸಿಎಯ ವಿಚಾರ, ಅಭಿವೃದ್ಧಿಯ ವಿಚಾರ ಇದೆಲ್ಲವನ್ನ ಹಿಡ್ಕೊಂಡು ಬಿಜೆಪಿ ಚುನಾವಣೆಗೆ ಹೋಗಿದೆ. ಟಿಎಂಸಿ ಕೂಡ ಮೋದಿ ಸರ್ಕಾರದ ವಿರುದ್ಧ ಅನುದಾನ ಹಾಗೂ ಇವರು ಮುಸ್ಲಿಮರ ವಿರುದ್ಧ ದ್ವೇಷ ಮಾಡ್ತಾರೆ ಅಂತೆಲ್ಲ ಪ್ರಚಾರ ಮಾಡಿದೆ. ಯಾಕಂದ್ರೆ ಅಲ್ಪಸಂಖ್ಯಾತ ಮತಗಳು ಹತ್ತತ್ರ 30% ಇದ್ದಾರೆ ಬಂಗಾಳದಲ್ಲಿ. ಅಂತಿಮವಾಗಿ ಮತದಾರ ಯಾರ ಪರ ವಾಲ್ತಾರೆ ಅನ್ನೋದು ನೋಡಬೇಕು. ಆದರೆ ಈ ಸಲ ಮಮತಾ ಅಳಿಯ ಟಿಎಂಸಿಯ ಭವಿಷ್ಯದ ನಾಯಕ ಅಂತ ಗುರುತಿಸಲಾಗ್ತಾ ಇರೋ, ಮಮತಾರ ಉತ್ತರಾಧಿಕಾರಿ ಅಂತ ಕರೆಸ್ಕೊಂಡಿರೋ ಅಭಿಷೇಕ್ ಬ್ಯಾನರ್ಜಿಗೆ ಚಾಲೆಂಜ್ ಇದೆ. ಯಾಕಂದ್ರೆ ಡೈಮಂಡ್ ಹಾರ್ಬರ್ ಕ್ಷೇತ್ರದಿಂದ ಈ ಹಂತದಲ್ಲೇ ಅಭಿಷೇಕ್ ಬ್ಯಾನರ್ಜಿ ಮತ್ತು ಬಿಜೆಪಿಯ ಅಭಿಜಿತ್ ದಾಸ್ ನಡುವೆ ಸ್ಪರ್ಧೆ ಇದೆ. ಕಳೆದ ಸಲ ಇಲ್ಲಿ ಅಭಿಷೇಕ್ ಬ್ಯಾನರ್ಜಿ ಗೆದ್ದಿದ್ರು. ಸೊ ಈಗ ಬಿಜೆಪಿ ಹೊಸ ಮುಖವನ್ನ ಕಣಕ್ಕಿಳಿಸಿದೆ. ಕಳೆದ ಫಲಿತಾಂಶದಲ್ಲಿ ಈ ಕ್ಷೇತ್ರದಲ್ಲಿ ಬಿಜೆಪಿ 33% ವೋಟ್ ಶೇರ್ ಪಡ್ಕೊಂಡಿತ್ತು. ಹಾಗೆ ಪಂಜಾಬ್ ಕಡೆಗೆ ನೋಡೋದಾದ್ರೆ ಈ ಬಾರಿಯಲ್ಲಿ ಎಲ್ಲ 13 ಕ್ಷೇತ್ರಗಳಿಗೆ ಚುನಾವಣೆ ನಡೀತಾ ಇದೆ. ಕಳೆದ ಬಾರಿ ಕಾಂಗ್ರೆಸ್ಗೆ 8, ಬಿಜೆಪಿ ಮತ್ತು ಅಕಾಲಿ ದಳ ಇದ್ದಂತಹ ಎನ್ಡಿಎಗೆ 4, ಆಮ್ ಆದ್ಮಿ ಪಾರ್ಟಿಗೆ 1 ಸೀಟ್ ಬಂದಿತ್ತು. ಆದ್ರೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಆಪ್ನಿಂದ ಗೆದ್ದಿದ್ದ ಏಕೈಕ ಸಂಸದ ಭಗವಂತ್ ಮಾನ್ ಆಮೇಲೆ ಅಸೆಂಬ್ಲಿಯಲ್ಲಿ ಆಮ್ ಆದ್ಮಿ ಪಾರ್ಟಿ ಭಾರಿ ಗೆಲುವನ್ನು ದಾಖಲಿಸಿದ ಮೇಲೆ ಸಿಎಂಎ ಆಗಿದ್ದಾರೆ. ಎಂಪಿ ಸ್ಥಾನಕ್ಕೆ ಅವರು ರಾಜೀನಾಮೆ ಕೊಟ್ಟಿದ್ರು. ಆಮೇಲೆ ಅದು ಶಿರೋಮಣಿ ಅಕಾಲಿ ದಳದ ಪಾಲಾಗಿತ್ತು. ಇನ್ನು ಈ ಸಲ ಎಲ್ಲ ಪಕ್ಷಗಳು ಇಂಡಿಪೆಂಡೆಂಟ್ ಆಗಿ ಸ್ಪರ್ಧೆ ಮಾಡ್ತಿವೆ. ಬಿಜೆಪಿ ಅಕಾಲಿ ದಳದ ಮೈತ್ರಿನೂ ಇಲ್ಲ, ಕೇಜ್ರಿವಾಲ್ ಕಾಂಗ್ರೆಸ್ ಮೈತ್ರಿನೂ ಇಲ್ಲ, ಎಲ್ಲರದ್ದು ಏಕಾಂಗಿ ಹೋರಾಟ. ಸದ್ಯ ಪ್ರೀಪೋಲ್ ಸರ್ವೆಗಳಲ್ಲಿ ಅಧಿಕಾರದಲ್ಲಿರೋ ಆಮ್ ಆದ್ಮಿ ಪಾರ್ಟಿಗೆ ಎಡ್ಜ್ ಕೊಟ್ಟಿದ್ದಾರೆ ಪಂಜಾಬ್ನಲ್ಲಿ. ಬಟ್ ರಿಸಲ್ಟ್ ಏನಾಗುತ್ತೆ ನೋಡಬೇಕು. ಈ ಪಂಜಾಬ್ನಲ್ಲಿ ಕಾಂಗ್ರೆಸ್ ಬಿಟ್ಟು ಬೇರೆ ಯಾರೇ ಗೆದ್ರೂ ಕೂಡ ಕಾಂಗ್ರೆಸ್ಗೆ ದೊಡ್ಡ ಏಟು. ಯಾಕಂದ್ರೆ ಕಾಂಗ್ರೆಸ್ ಗೆದ್ದಿದ್ದ 52 ಸೀಟಲ್ಲಿ ಪಂಜಾಬ್ ಇಂದನೇ 8 ಸೀಟ್ ಬಂದಿತ್ತು. ಸೊ ಕಾಂಗ್ರೆಸ್ ಟ್ಯಾಲಿ 40ರಿಂದ 50, 50ರಿಂದ ಈ ಸಲ ಎಷ್ಟಕ್ಕೆ ಹೋಗ್ತಾರೆ ಅನ್ನೋ ಲೆಕ್ಕಾಚಾರ ಎಲ್ಲ ಇದೆಯಲ್ಲ. ಕೆಲವರ ಪ್ರಕಾರ 60, ಕೆಲವರ ಪ್ರಕಾರ 100, ಕೆಲವರ ಪ್ರಕಾರ 120, ಕೆಲವರ ಪ್ರಕಾರ 80, ಕೆಲವರ ಪ್ರಕಾರ 65, ಈ ಥರದೆಲ್ಲ ಲೆಕ್ಕಾಚಾರ ಇದೆಯಲ್ಲ. ಒಂದೊಂದು ಸೀಟ್ ಕೂಡ ಇಂಪಾರ್ಟೆಂಟ್. ಸೊ ಪಂಜಾಬಲ್ಲಿ 8 ಸೀಟ್ ಏನಾದರೂ ಆಮ್ ಆದ್ಮಿ ಪಾರ್ಟಿ ಗುಡಿಸಿ ಅವ್ರ ಜೋಬಿಗೆ ಹಾಕೊಂಡ್ರೆ ಕೇಜ್ರಿವಾಲ್, ಕಾಂಗ್ರೆಸ್ ಟ್ಯಾಲಿ ಮೇಲಕ್ಕೆ ಹೋಗೋಕೆ ಬಹಳ ಕಷ್ಟ ಆಗುತ್ತೆ. ಇನ್ನು ಬಿಹಾರದ ಕಥೆ ನೋಡೋದಾದ್ರೆ ಅಲ್ಲಿ 8 ಕ್ಷೇತ್ರಗಳಿಗೆ ಎಲೆಕ್ಷನ್ ಆಗ್ತಾ ಇದೆ. ಕಳೆದ ಸಲ ಈ 8ರಲ್ಲಿ 8 ಕ್ಷೇತ್ರಗಳನ್ನ ಬಿಜೆಪಿ ಮತ್ತು ಜೆಡಿಯು ಇದ್ದ ಎನ್ಡಿಎ ಮೈತ್ರಿಕೂಟ ಗೆದ್ದಿತ್ತು. ಬಿಜೆಪಿ 5ರಲ್ಲಿ ಗೆದ್ರೆ ಜೆಡಿಯು 3ರಲ್ಲಿ ಗೆದ್ದಿತ್ತು. ಈ ಸಲ ಅದನ್ನ ಕೆಡವುತ್ತೀವಿ ಅಂತ ಮೈತ್ರಿ ಪಕ್ಷಗಳು ಮುಂದಾಗಿವೆ. ಆರ್ಜೆಡಿ ಮತ್ತು ಕಾಂಗ್ರೆಸ್ ಮತ್ತು ಕಮ್ಯುನಿಸ್ಟರು INDIA ಕೂಟದ ಹೆಸರಲ್ಲಿ ಧುಮುಕಿದ್ದಾರೆ. ಎಲ್ಲ 8 ಕ್ಷೇತ್ರಗಳಲ್ಲೂ ಕೂಡ ಕೂಟ ಮತ್ತು ಎನ್ಡಿಎ ನಡುವೆ ನೆಕ್ ಟು ನೆಕ್ ಫೈಟ್ ಇದೆ. ಸೊ ಬಿಜೆಪಿ ತನ್ನ ಸಂಖ್ಯೆಯನ್ನ ಉಳಿಸ್ಕೊಳ್ಬೇಕು ಅಂದ್ರೆ ಇದನ್ನ ಗೆಲ್ಲಬೇಕು. ಈ ಹಂತವನ್ನ ಬಿಹಾರದಲ್ಲಿ ಜೆಡಿಯುಗೂ ಇದು ಕ್ರೂಷಿಯಲ್ ಇದೆ. ಇನ್ನು ಹಿಮಾಚಲ ಪ್ರದೇಶದ ಎಲ್ಲ 4 ಕ್ಷೇತ್ರಗಳಿಗೂ ಚುನಾವಣೆ ನಡೀತಾ ಇದೆ. ಸದ್ಯ ಕಾಂಗ್ರೆಸ್ ಅಧಿಕಾರದಲ್ಲಿದ್ರೂ ಕೂಡ ಹಿಂದೆ ಆ 4 ಕ್ಷೇತ್ರ ಕೂಡ ಬಿಜೆಪಿ ಕೈಯಲ್ಲಿತ್ತು. ಪಾರ್ಲಿಮೆಂಟ್ ಎಲೆಕ್ಷನ್ ಅಲ್ಲಿ ಬಿಜೆಪಿ ಸ್ವೀಪ್ ಮಾಡಿತ್ತು. ಈ ಸಲ ಹಮೀರ್ಪುರ್ನಿಂದ ಬಿಜೆಪಿಯ ಅನುರಾಗ್ ಠಾಕೂರ್ ಮತ್ತು ಕಾಂಗ್ರೆಸ್ನ ಸತ್ಯಪಾಲ್ ಸಿಂಗ್ ರೈಜಾದ ಕಣದಲ್ಲಿದ್ದಾರೆ. ಜೊತೆಗೆ ಮಂಡಿ ಕ್ಷೇತ್ರದಿಂದ ನಟಿ ಕಂಗನಾ ರನೌತ್ ಸ್ಪರ್ಧೆಯಲ್ಲಿದ್ದಾರೆ. ಅವರ ವಿರುದ್ಧ ವಿಕ್ರಮಾದಿತ್ಯ ಸಿಂಗ್ ಅಂದ್ರೆ ಅಲ್ಲಿನ ಮಾಜಿ ಸಿಎಂ ವೀರಭದ್ರ ಸಿಂಗ್ ಮಗ ನಿಂತುಕೊಂಡಿದ್ದಾರೆ. ವಿಕ್ರಮಾದಿತ್ಯ ಸದ್ಯ ಕ್ಯಾಬಿನೆಟ್ ಮಿನಿಸ್ಟರ್ ಕೂಡ ಹೌದು. ಸುಖ್ವಿಂದರ್ ಸುಖು ಸರ್ಕಾರದಲ್ಲಿ ಇವರಿಗೆ ಸಿಎಂ ಆಗುವ ಆಸೆ ಕೂಡ ಇದೆ. ಸೊ ಕಂಗನಾ ವಿರುದ್ಧ ಸೋತ್ರೆ ಅವರ ಪೊಲಿಟಿಕಲ್ ವೇಟ್ ಸ್ವಲ್ಪ ಕಮ್ಮಿ ಆಗುತ್ತೆ. ಹಾಗಾಗಿ ಒತ್ತಡ ಜಾಸ್ತಿ ಇದೆ ಈ ಕ್ಷೇತ್ರದಲ್ಲಿ ಇಬ್ಬರಿಗೂ ಕೂಡ. ಏನೋ ಮೋದಿ ಮತ್ತು ನವೀನ್ ಪಟ್ನಾಯಕ್ ನಡುವೆ ಭಾರಿ ಯುದ್ಧ ನಡೀತಾ ಇರೋ ಒಡಿಶಾದಲ್ಲಿ 6 ಕ್ಷೇತ್ರಗಳಿಗೆ ಈ ಸಲ ಎಲೆಕ್ಷನ್ ಆಗ್ತಾ ಇದೆ. ಕಳೆದ ಸಲ ಬಿಜೆಡಿ 4ರಲ್ಲಿ, ಬಿಜೆಪಿ 2ರಲ್ಲಿ ಗೆದ್ದಿತ್ತು. ಈ ಸಲ ಮೋದಿ ಮೇಲಿಂದ ಮೇಲೆ ಹೋಗಿ ಒಡಿಶಾದಲ್ಲಿ ಫೋಕಸ್ಡ್ ಆಗಿ ಕ್ಯಾಂಪೇನ್ ಮಾಡಿದ್ದಾರೆ. ನವೀನ್ ಪಟ್ನಾಯಕ್ ಅವರ ಆರೋಗ್ಯ ಅಷ್ಟೊಂದು ಚೆನ್ನಾಗಿಲ್ಲ. ಹೊರಗಿನವರು, ಈ ವಿ ಕೆ ಪಾಂಡ್ಯನ್ ಅವರನ್ನ ಉಲ್ಲೇಖಿಸಿ ಹೊರಗಿನವರು ಇಲ್ಲಿ ಅಧಿಕಾರ ನಡೆಸ್ತಾ ಇದ್ದಾರೆ, ಮುಖ್ಯಮಂತ್ರಿ ಕಚೇರಿಯನ್ನ ಕಂಟ್ರೋಲಿಗೆ ತಗೊಂಡ್ಬಿಟ್ಟಿದ್ದಾರೆ ಹೊರಗಿನವರು ಅಂತ ಬಿಜೆಪಿ ಪ್ರಚಾರ ಮಾಡಿದೆ. ಈಗ ಇಲ್ಲಿ ಕಡೆ ಹಂತದಲ್ಲಿ 6 ಕ್ಷೇತ್ರಗಳಿಗೆ ಮತದಾನ ನಡೀತಾ ಇದೆ. ಇನ್ನು ಜಾರ್ಖಂಡ್ ನಲ್ಲಿ 3 ಸ್ಥಾನಗಳಿಗೆ ವೋಟಿಂಗ್ ಆಗ್ತಿದೆ. ಕಳೆದ ಸಲ ಇದರಲ್ಲಿ 2ರಲ್ಲಿ ಬಿಜೆಪಿ, 1ರಲ್ಲಿ ಜಾರ್ಖಂಡ್ ಮುಕ್ತಿ ಮೋರ್ಚಾ JMM ಗೆದ್ದಿತ್ತು. ಈ ಸಲ ಬಿಜೆಪಿ ಏಕಾಂಗಿಯಾಗಿ ಸ್ಪರ್ಧೆ ಮಾಡಿದ್ರೆ JMM ಕಾಂಗ್ರೆಸ್ ಜೊತೆಗಿದೆ. ಮೋದಿ ಈ ರಾಜ್ಯದಲ್ಲೂ ಪದೇ ಪದೇ ಭೇಟಿ ಕೊಟ್ಟು ಜೋರಾಗಿ ಕ್ಯಾಂಪೇನ್ ಮಾಡಿದ್ದಾರೆ. ಭ್ರಷ್ಟಾಚಾರದ ಆರೋಪ, ಇಡಿ ರೇಡ್ಗಳು, ಜೊತೆಗೆ ನುಸುಳುಕೋರರು ಲವ್ ಜಿಹಾದ್ ಮಾಡ್ತಿದ್ದಾರೆ ಅಂತ PM ಹೇಳಿದ್ರು. ಆ ಕಡೆ ಮೈತ್ರಿಕೂಟ ಕೂಡ ಹೇಮಂತ್ ಸೊರೇನ್ರ ಬಂಧನ ಹಿಡ್ಕೊಂಡು ಬಿಜೆಪಿ ವಿರುದ್ಧ ಕ್ಯಾಂಪೇನ್ ಮಾಡಿದೆ. ಅಲ್ಲದೆ ಸಂವಿಧಾನ ಉಳಿಸಿ,
ಅವರು ಬಂದರೆ ಮೀಸಲಾತಿ ಕಿತ್ಕೊಳ್ತಾರೆ ಅಂತ ಬಿಜೆಪಿ ವಿರುದ್ಧ ಆರೋಪಗಳನ್ನು ಮಾಡಿದ್ರು. ಅದಕ್ಕೆ ಪ್ರತಿಯಾಗಿ ಬಿಜೆಪಿ ಸಂವಿಧಾನವನ್ನು ಹಾಳು ಮಾಡ್ತಿರೋದೇ ನೀವು, ಧರ್ಮದ ಹೆಸರಲ್ಲಿ ನೀವು SC ST OBC ಮೀಸಲಾತಿಯನ್ನ ಮುಸ್ಲಿಮರಿಗೆ ಕೊಡ್ತಾ ಇದ್ದೀರಾ ಅಂತ ಬಿಜೆಪಿ ಕೂಡ ಪ್ರಚಾರ ಮಾಡ್ತು. ಉಳಿದಂತೆ ಚಂಡೀಗಢದ ಒಂದು ಕ್ಷೇತ್ರಕ್ಕೆ ಚುನಾವಣೆ ನಡೀತಾ ಇದೆ. ಕಾಂಗ್ರೆಸ್ನಿಂದ ಮನೀಶ್ ತಿವಾರಿ ಸ್ಪರ್ಧೆ ಮಾಡಿದರೆ ಬಿಜೆಪಿಯಿಂದ ಸಂಜಯ್ ಟಂಡನ್ ಕಣದಲ್ಲಿದ್ದಾರೆ. ಕಳೆದ 2 ಚುನಾವಣೆಯಲ್ಲೂ 2014 ಮತ್ತು 2019ರಲ್ಲಿ ಚಂಡೀಗಢದಲ್ಲಿ ಬಿಜೆಪಿನೇ ಗೆದ್ದಿತ್ತು.